ನಮಸ್ಕಾರ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀಲ್ಸು ಮತ್ತು ಶಾರ್ಟ್ಸ್ಗಳ ಟ್ರೆಂಡು ಅತಿ ಹೆಚ್ಚಾಗ್ತಿದೆ. ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾ ಆಗಿರ್ಬೋದು, ಅನೇಕ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಶಾರ್ಟ್ಸ್ಗಳ ರೀಲ್ಸ್ಗಳ ಟ್ರೆಂಡು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಕ್ರಿಯೇಟರ್ಗಳು ಕೂಡ ಹೆಚ್ಚಾಗ್ತಿದ್ದಾರೆ, ವ್ಯೂವರ್ಸ್ಗಳು ಕೂಡ ಹೆಚ್ಚಾಗ್ತಿದ್ದಾರೆ. ನಾನು ಇದಕ್ಕೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ನಮ್ಮ ಭಾರತದಲ್ಲಿ ಸುಮಾರು 90% ಜನರು ಮೊಬೈಲನ್ನು ಯೂಸ್ ಮಾಡ್ತಾರೆ. ಆ 90%ಅಲ್ಲಿ 60% ಜನರು ಒಂದು ದಿನಕ್ಕೆ 6ರಿಂದ 7 ಗಂಟೆಗಳನ್ನೆಲ್ಲ ಮೊಬೈಲಲ್ಲೇ ಮುಳುಗಿರ್ತಾರೆ ಅನ್ನೋ ಹೇಳಿಕೆಯನ್ನು ನೀಡಿದೆ. ಅತಿ ಹೆಚ್ಚು ಮನುಷ್ಯ ರೀಲ್ಸನ್ನು ನೋಡೋದ್ರಿಂದ ಅವನ ಮೈಂಡನ್ನು ಅವನು ಯಾವ ರೀತಿ ಸೆಟ್ ಮಾಡ್ಕೊಳ್ತಿದ್ದಾನೆ ಅನ್ನೋದು ಒಂದು ಸಂಶೋಧನೆ ಮೂಲಕ UPSC ಎಕ್ಸಾಮಲ್ಲಿ ಒಂದು ಟೀಚರ್ಸ್ ಅವರು ಅದರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಆ ಕ್ಲಾಸನ್ನು ನಾನು ನೋಡ್ತಿರ್ಬೇಕಾದ್ರೆ ಅವ್ರು ಹೇಳಿದಂಥ ಆ ವಿಚಾರಗಳು ತುಂಬ ಅದ್ಭುತವಾದ ವಿಚಾರ. ಇದು ಪ್ರತಿಯೊಬ್ಬರಲ್ಲೂ ಕೂಡ ಅದರ ಅರಿವನ್ನು ಮೂಡಿಸಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋದ ಮೂಲಕ ಆ ವಿಚಾರಗಳನ್ನು ತಿಳಿಸ್ತಿದ್ದೀನಿ ಸ್ನೇಹಿತರೆ. ಪ್ರತಿದಿನ ಕೂಡ ನಾವು ಆ ಶಾರ್ಟ್ಸನ್ನು ನೋಡ್ತೇವೆ. ಆ ಶಾರ್ಟ್ಸು 1 ನಿಮಿಷ ಇರುತ್ತೆ. ಆ 1 ನಿಮಿಷದಲ್ಲಿ ಒಂದು ಸ್ಕ್ರೋಲ್ ಮಾಡಿ ಒಂದು ಶಾರ್ಟ್ಸನ್ನು ನೋಡುವಾಗ ಅದೊಂದು 2ರಿಂದ 3 ಸೆಕೆಂಡ್ ನೋಡ್ತೇವೆ. ಅದೇನಾದರೂ ಇಷ್ಟ ಆಯಿತು ಅಂದರೆ ಅದನ್ನು ಪೂರ್ತಿ ನೋಡ್ತೇವೆ. ಇಷ್ಟ ಆಗಿಲ್ಲ ಅಂದರೆ ಮತ್ತೆ ಸ್ಕ್ರೋಲ್ ಮಾಡ್ತೇವೆ. ಮತ್ತೆ 1, 2, 3, 4 ಸ್ಕ್ರೋಲ್ ಮಾಡ್ತೇವೆ. ಒಂದು 10 ನಾವು ಸ್ಕ್ರೋಲ್ ಮಾಡಿದ್ರೆ ಅದರಲ್ಲಿ 1, 2 ನೋಡ್ತೇವೆ. 10ರಲ್ಲಿ ನಮಗೆ 2, 1 ಇಷ್ಟ ಆಗುತ್ತೆ. ಅದು ಕೂಡ ಪೂರ್ತಿಯಾಗಿ ನೋಡಲ್ಲ, ಒಂದು ಮುಕ್ಕಾಲು ಭಾಗ ನೋಡ್ತೇವೆ. ಮತ್ತೆ ನಮಗೆ ಮೂಡ್ ಚೇಂಜ್ ಆಗುತ್ತೆ, ಮತ್ತೆ ಬೇರೆ ನೋಡ್ತೇವೆ. ಇದೇ ರೀತಿ ನಿರಂತರವಾಗಿ ಆ ಶಾರ್ಟ್ಸ್ಗಳಲ್ಲಿ, ರೀಲ್ಸ್ಗಳಲ್ಲಿ ಜನರು ಅದನ್ನು ನೋಡೋದನ್ನು ಅಳವಡಿಸ್ಕೊಂಡಿದ್ದಾರೆ. ಈ ರೀತಿ ನಿರಂತರವಾಗಿ ಅವರು ಆ ಶಾರ್ಟ್ಸ್ಗಳನ್ನು ನೋಡೋದ್ರಿಂದ ಆ ಮನುಷ್ಯನ ಮೈಂಡ್ ಸೆಟ್ಟು ಎಲ್ಲಿಗೆ ಹೋಗಿ ಕೂತ್ಕೊಳ್ತಿದೆ ಅಂದರೆ, ಆ ಮೈಂಡ್ ಸೆಟ್ ಬಂದು 1 ನಿಮಿಷಕ್ಕೆ ಆ ಮೈಂಡ್ ಬಂದು ಫಿಕ್ಸ್ ಆಗ್ತಿದೆ. ಯಾವುದೇ ಒಂದು ಕೆಲಸವನ್ನು ನೀವು ಮಾಡಬೇಕಾದ್ರೆ 1 ನಿಮಿಷದಲ್ಲಿ ಆ ಕೆಲಸ ಆಗಬೇಕು. ಆ 1 ನಿಮಿಷದ ನಂತರ ಆ ಮೈಂಡ್ ಮತ್ತೆ ಚೇಂಜ್ ಆಗುತ್ತೆ. ಅದಕ್ಕೋಗಿ ಫಿಕ್ಸ್ ಆಗ್ತಿದೆ ಜನರ ಮೈಂಡ್ ಸೆಟ್. ಅವ್ರು ಗೊತ್ತಿಲ್ಲದೇ ಇದಕ್ಕೆ ಅಡಿಕ್ಟ್ ಆಗ್ತಿದ್ದಾರೆ. ಯಾರೋ ಒಬ್ಬ ವ್ಯಕ್ತಿ ಹತ್ರ ಮಾತಾಡಿದ್ರೆ 1 ನಿಮಿಷ ಮೇಲೆ ನಿಮ್ಗೆ ಮಾತಾಡೋಕ್ಕಾಗಲ್ಲ. ಯಾಕಂದರೆ ನಿಮ್ಮ ಮೈಂಡ್ ಬಂದು 1 ನಿಮಿಷಕ್ಕೆ ಫಿಕ್ಸ್ ಆಗಿರುತ್ತೆ. ಒಂದು 5 ನಿಮಿಷ 10 ನಿಮಿಷ ತಾಳ್ಮೆಯಿಂದ ಮಾತಾಡೋಣ ಆ ಪೇಷನ್ಸ್ಗಳು ಕಳ್ಕೊಂಡಿದ್ದಾರೆ. ಅದೇ ರೀತಿ ಮನೆಯಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕು ಕೂಡ ಆ ಕೆಲಸಗಳನ್ನ ಆದಷ್ಟು ಬೇಗ ಮಾಡಬೇಕು, ಗಡಿಬಿಡಿಯಲ್ಲಿ ಮಾಡಬೇಕು. ಆ ಗಡಿಬಿಡಿ ಆ ಒಂದು ನಿಮಿಷಕ್ಕೆ ಮೈಂಡ್ ಸೆಟ್ಟಿಗೆ ಆ ಮೈಂಡ್ ಫಿಕ್ಸ್ ಆಗಿರೋದ್ರಿಂದ ಪ್ರತಿಯೊಂದಕ್ಕೂ ನಾವು ಯೋಚನೆ ಮಾಡಿದಾಗ, ಕೆಲಸಗಳನ್ನು ಮಾಡಿದಾಗ ನಮ್ಮ ಮೈಂಡ್ ನಮಗೆ ಅದರೊಳಗೆ ತಗೊಂಡೋಗ್ತದೆ. ಇದರಿಂದ ಏನು ಅನಾಹುತಗಳಂದರೆ, ನೀವು ಒಬ್ಬರ ಹತ್ರ ಅರ್ಧ ಗಂಟೆ ಕೂತು ನಿಮ್ಮಿಂದ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ನಿಮಿಷ ಮಾತಾಡಿದ್ರೆ ಮತ್ತೆ ನಿಮಗೆ ಆ ರೀಲ್ಸ್ಗಳು ನೋಡಬೇಕಂತ ನಿಮ್ಗೆ ಅನಿಸ್ತೊರ್ತು ಮತ್ತೆ ಅವ್ರ ಹತ್ರ ಮಾತಾಡಬೇಕು ಅನ್ನೋ ಭಾವನೆ ಬರಲ್ಲ. ಆ ಮಾತನ್ನ 1 ನಿಮಿಷದಲ್ಲಿ ಮುಗಿಸ್ಬೇಕು ಅನ್ನೋ ಒಂದು ಭಾವನೆಗೆ ನಾವು ಒಳಗಾಗ್ತೇವೆ. ಒಂದು ಅರ್ಧ ಗಂಟೆ ಒಂದು ಪುಸ್ತಕವಿಟ್ಟು ಓದುವಂಥ ಮನಸ್ಥಿತಿ ನಮ್ಮಲ್ಲಿರಲ್ಲ. 1 ನಿಮಿಷ ಮೇಲೆ ಆ ಪುಸ್ತಕವನ್ನು ಓದೋಕ್ಕಾಗಲ್ಲ, ಮತ್ತೆ ಮಡಚಿಡಬೇಕಾಗುತ್ತೆ. ಅದೇ ರೀತಿ ಎಲ್ಲ ಕೆಲಸಗಳಲ್ಲೂ ಕೂಡ ಆ ಮೈಂಡ್ ಬಂದು 1 ನಿಮಿಷಕ್ಕೆ ಅತಿ ಹೆಚ್ಚಾಗಿ ಫಿಕ್ಸ್ ಆಗ್ತಿದೆ. ಕಾರಣ ಅತಿ ಹೆಚ್ಚಾಗಿ ಆ 1 ನಿಮಿಷದ ರೀಲ್ಸ್ ಮತ್ತು ಶಾರ್ಟ್ಸ್ಗಳನ್ನು ನೋಡೋದ್ರಿಂದ, ಆ 1 ನಿಮಿಷದ ರೀಲ್ಸ್ ಶಾರ್ಟ್ಸ್ಗಳಿಗೆ ನಮ್ಮ ಮೈಂಡನ್ನು ನಾವು ಫಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇದು ಅನೇಕ ರೀತಿಯಾದಂಥ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ತೊಂದರೆಗೆ ಒಳಗಾಗುವಂಥ ಸಾಧ್ಯತೆ ಇದೆ. ಇದು ಇದೇ ರೀತಿ ಮುಂದುವರೆದರೆ ಇದರ ಅಪಾಯ ಏನು ಅನ್ನೋದು ಕೆಲವು ದೇಶಗಳು ಕಂಡುಹಿಡಿದು ಆ ದೇಶಗಳಲ್ಲಿ ಇದನ್ನು ಬ್ಯಾನ್ ಮಾಡಿದ್ದಾರೆ. ಆ ದೇಶದ ಒಳಗೆ ಇದನ್ನು ತಗೊಂಡಿಲ್ಲ. ಆದರೆ ನಮ್ಮ ದೇಶದ ರಾಜಕಾರಣಿಗಳಿಗೆ ಇದರ ಅರಿವಾಗದೆ ಇವತ್ತು ಅತಿ ಹೆಚ್ಚು ಜನರು ಆ ರೀಲ್ಸ್ಗಳಲ್ಲಿ ಮುಳುಗೋಗಿರೋದನ್ನು ನಾವು ನೋಡಿದ್ದೇವೆ. ರೀಲ್ಸ್ಗಳು ನೋಡಲಿ ಬೇಡ ಅಂತ ಹೇಳಲ್ಲ, ಉತ್ತಮ ವಿಚಾರಗಳನ್ನು ನೋಡಲಿ, ಉತ್ತಮ ವಿಚಾರಗಳನ್ನು ತಿಳಿದುಕೊಂಡಾಗ ಅದನ್ನು 4 ಜನಕ್ಕೆ ಶೇರ್ ಮಾಡಿದಾಗ ಅದು ಉತ್ತಮವಾದಂಥ ಒಂದು ರಿಸಲ್ಟೇ ಕೊಡುತ್ತೆ. ಆದರೆ ಆ ಉತ್ತಮವಾದಂಥ ರಿಸಲ್ಟನ್ನು ನಾವು ಪಡೆಯುವ ನಿಟ್ಟಿನಲ್ಲಿ ವಿಚಾರ ತಿಳ್ಕೊಳ್ಬೇಕು ಅನ್ನೋದರಲ್ಲಿ ನಮ್ಮ ಮೈಂಡನ್ನು ನಾವು ಒಂದು ನಿಮಿಷಕ್ಕೆ ಫಿಕ್ಸ್ ಮಾಡ್ಕೊಳ್ತಿರೋದು ವಿಪರ್ಯಾಸದ ಸಂಗತಿಯಾಗಿದೆ. ಇವರಿಗೆ ಎಷ್ಟೋ ಜನ ಇವತ್ತು ಆ 1 ನಿಮಿಷ ರೀಲು ಶಾರ್ಟ್ಸ್ಗಳಿಂದ ಸಿನಿಮಾ ಥಿಯೇಟ್ರಿಗೆ ಹೋಗಿ 2 ಗಂಟೆ ಕೂತ್ಕೊಳ್ಳುವಂಥ ಪೇಷನ್ಸ್ ಕೂಡ ಅವರಲ್ಲಿ ಇರಲ್ಲ. ಯಾಕಂದರೆ ಅವರ ಮೈಂಡ್ ಬಂದು ಆ 1 ನಿಮಿಷಕ್ಕೆ ಫಿಕ್ಸ್ ಆಗಿದೆ. ಅತಿ ಹೆಚ್ಚು ಏನಾದರೂ ರೀಲ್ಸ್ಗಳನ್ನ ನೋಡ್ತಿದ್ರೆ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ ಪುಸ್ತಕಗಳನ್ನು ಓದಿ, ಇಲ್ಲ ಸ್ವಲ್ಪ ಲೆಂತಾದಂಥ ವಿಚಾರಗಳನ್ನು, ಉತ್ತಮ ವಿಚಾರಗಳನ್ನು ತಿಳಿದುಕೊಳ್ಳುವ ಮಟ್ಟಿನಲ್ಲಿ ಸ್ವಲ್ಪ ಪೇಷನ್ಸನ್ನು ಆ ಬ್ರೈನ್ಗೂ ಕೂಡ ನಾವು ನೀಡಬೇಕಾಗುತ್ತೆ. ನಾವು ಬ್ರೈನ್ಗೆ ನಿರಂತರವಾಗಿ ಏನನ್ನು ನೀಡ್ತೀವಿ ಅದೇ ರೀತಿ ಆ ಬ್ರೈನು ಕೆಲಸ ಮಾಡೋಕ್ಕೆ ತೊಡಗುತ್ತೆ. ನಾವು 1 ನಿಮಿಷಕ್ಕೆ ಫಿಕ್ಸ್ ಆದರೆ ಆ 1 ನಿಮಿಷದೊಳಗೆ ಆ ಕೆಲಸವನ್ನು ಮಾಡಬೇಕು. ಅದರ ನಂತರ ಅದರ ಕೆಲಸಗಳಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುವ ರೀತಿಯಲ್ಲಿ ಬ್ರೈನ್ ನಮಗೆ ಸೂಚನೆಯನ್ನು ನೀಡ್ತಿರುತ್ತೆ. ಅದರಿಂದ ರೀಲ್ಸ್ಗಳಾಗಿರ್ಬೋದು, ಶಾರ್ಟ್ಸ್ಗಳಾಗಿರ್ಬೋದು, ನೀವೇನಾದ್ರು ಅತಿ ಹೆಚ್ಚು ನೋಡ್ತಾ ಇದ್ದರೆ ದಯವಿಟ್ಟು ಸ್ವಲ್ಪ ಅವಾಯ್ಡ್ ಮಾಡಿ. ಮುಂದಿನ ದಿನಗಳಲ್ಲಿ ಇದು ಅತಿ ದೊಡ್ಡ ಒಂದು ಅಪಘಾತಕ್ಕಾಗಿರ್ಬೋದು, ದೊಡ್ಡ ಒಂದು ಖಿನ್ನತೆಗೆ ಒಳಗಾಗುವಂಥ ಎಲ್ಲ ಸಾಧ್ಯತೆಗಳು ಇದರಿಂದ ಬರುವ ಸಾಧ್ಯತೆಗಳು ಇದೆ.
ದಯವಿಟ್ಟು ಅದನ್ನು ಸ್ವಲ್ಪ ನೋಡಿ, ಬೇಡ ಅಂತ ಹೇಳಲ್ಲ, ಆದರೆ ಸ್ವಲ್ಪ ಕಂಟ್ರೋಲಲ್ಲಿ ಮತ್ತು ಆ ಮೈಂಡು ಒಂದು ನಿಮಿಷಕ್ಕೆ ಫಿಕ್ಸ್ ಆಗದ ರೀತಿಯಲ್ಲಿ ನಮ್ಮನ್ನು ನಾವು ಎಚ್ಚೆತ್ಕೊಳ್ಬೋದು, ನಮ್ಮ ಕರ್ತವ್ಯ ಆಗಿದೆ ಸ್ನೇಹಿತರೆ. ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ತಿಳಿಸ್ತಾ ಬರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.